ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಲೇಬೇಕು. ಆತಿಯಾರಣ್ಣ ಅವರು ಕೂಡ ಸೈಲೆಂಟಾಗಿ ಮುಂದುವರಿಸ್ತಾ ಇದ್ದಾರೆ. ಉತ್ತರ ಕನ್ನಡದಲ್ಲಿ ಯಾರೇ ಆಗಲಿ, ಅವರು ಅಷ್ಟೇ ಅಲ್ಲ, ಯಾರೇ ಆದರೂ ಕೂಡ ನಾವು ಸ್ವಾಗತವನ್ನು ಬಯಸ್ತೇವೆ. ಯಾಕಂದರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಭಾಳ ಹಿಂದಿದೆ. ಇಲ್ಲಿ ನೀರಾವರಿ ಯೋಜನೆಗಳಿಗೆ ಹಣ ಸರಿಯಾದ ರೀತಿಯಲ್ಲಿ ಬಿಡುಗಡೆ ಆಗ್ತಾ ಇಲ್ಲ. ಕೇವಲ ದಕ್ಷಿಣದವರು ಕಣ್ಣೆರಿಸುವಂಥ ತಂತ್ರವನ್ನು ಮಂತ್ರಿಗಳು, ಶಾಸಕರು ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರು ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ. CM ಆದರೆ ಅತ್ಯಂತ ಹೆಚ್ಚು ಅನುದಾನವನ್ನು ತಂದು ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಸತೀಶ್ ಜಾರಕಿಹೊಳಿಯಿಂದ ಸಾಧ್ಯ. ಯಾಕಂದರೆ ಇವ್ರ ಕಡೆ ಹಣನೂ ಇದೆ ಮತ್ತು ಶಕ್ತಿನೂ ಇದೆ. ಬುದ್ಧ, ಬಸವ, ಅಂಬೇಡ್ಕರ್ ಏನು ತತ್ವದಲ್ಲಿ ಹೋಗುತ್ತಿರುವಂಥ ಸತೀಶ್ ಜಾರಕಿಹೊಳಿ 31 ಜಿಲ್ಲೆಗಳಲ್ಲಿ ಈ ಸಂಘವನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ನಂತರ ವಿಶ್ವ ಮಾನವತಾ ಬಂಧುತ್ವ ವೇದಿಕೆ ಅದನ್ನು ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಪಸರಿಸಿದ್ದಾರೆ. ಮತ್ತು ಇವರ ಸಂಘಟನಾ ಶಕ್ತಿ ಇಡೀ ರಾಜ್ಯ ತುಂಬೆಲ್ಲ ಇದೆ. ಎಲ್ಲಿ ಹೋದರೆ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕಂತ ಘೋಷಣೆ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. 2028ರ ತಯಾರಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಇದ್ದಾರೆ. ಆದರೆ ಇವ್ರು ಏನು ಮಾಡಬೇಕು ಅಂತಂದರೆ, ನಾವು ಕೆಲವೊಂದು ಸೂಚನೆಯನ್ನು ಕೊಡ್ತೇವೆ. ಡಿಸೆಂಬರ್ 6ರಂದು ಜಿಲ್ಲಾ ಸ್ಮಶಾನ ಇದೆ, ಅಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಬೇಕು. ವಿಚಾರಗಳನ್ನು ಹಂಚುವಂಥ ಕಾರ್ಯಕ್ರಮ ನಡಿಬೇಕು. ನಿಜಗುಂದ ಶ್ರೀಗಳನ್ನು ಕರೆಸಿ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರವಚನವನ್ನು ಏರ್ಪಡಿಸಬೇಕು. ಇದು ಒಂದೇ ತಾಲೂಕಲ್ಲ, ಇದು ಒಂದೇ ಜಿಲ್ಲೆಯಲ್ಲ, ಎಲ್ಲ ಜಿಲ್ಲೆಗಳಲ್ಲಿ ಮಾಡಬೇಕು. ಯಾಕಂದ್ರೆ ಮೂಢನಂಬಿಕೆ ವಿರುದ್ಧ ಹೋರಾಟವನ್ನು ಮಾಡುತ್ತಿರೋರಿಗೆ ನಮ್ಮ ಬೆಂಬಲ ಇದ್ದೇ ಇದೆ. ಉತ್ತರ ಕನ್ನಡ ಜನ ಹೆಚ್ಚಾಗಿ ಮೂಢನಂಬಿಕೆಗೆ ಬಲಿಯಾಗ್ತಾ ಇದ್ದಾರೆ. ಇದರ ವಿರುದ್ಧ ನೀವು ಹೋರಾಟ ಮಾಡಿದರೆ ಪ್ರಜ್ಞಾವಂತರು ನಿಮ್ಮ ಜೊತೆಗೆ ನಿಲ್ತಾರೆ. ಸ್ವಲ್ಪ ದಿನ ಹಿಂಜರಿಕೆ ಆದರೂ ಕೂಡ ಅವರು ನಿಮ್ಮ ಜೊತೆ ಬಂದೇ ಬರ್ತಾರೆ. ಮತ್ತು ನಿಮಗೆ ತಾಕತ್ತೂ ಇದೆ. ಒಂದು ಸಮಾರಂಭ ಮಾಡಬೇಕಾದ್ರೆ 1 ಕೋಟಿ ಬೇಕು. 31 ಜಿಲ್ಲೆಗಳಲ್ಲಿ 30 ಕೋಟಿ ಹಾಕಿ ನೀವು CM ಆಗಬೇಕಾದ್ರೆ ಈಗಿಂದನೇ ಖರ್ಚು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ನಂತರ ವಿಚಾರವಾದಿಗಳು, ಆಯಾ ಜಿಲ್ಲೆಯಲ್ಲಿ ಸಾಕಷ್ಟು ವಿಚಾರಗಳಿದ್ದಾರೆ. ನಂತರ ಮೂಢನಂಬಿಕೆ ವಿರುದ್ಧ ಅನೇಕ ಹೋರಾಟಗಳನ್ನು ಕೂಡ ನೀವು ಮಾಡಿದರೆ. ನಂತರ ರಾಹು ಕಾಲದಲ್ಲಿ ಅರ್ಜಿ ಹಾಕಿ ಶಾಸಕರೂ ಆಗಿದ್ದಾರೆ, ಮಂತ್ರಿನೂ ಆಗಿದ್ದಾರೆ. ಇನ್ನು ರಾಹು ಕಾಲದಲ್ಲೇ ಮುಖ್ಯಮಂತ್ರಿ ಕುರ್ಚಿಗೆ ಅರ್ಜಿ ಹಾಕ್ರೆ, ಅಲ್ಲಿ ಈಗಾಗಲೇ ಟವೆಲ್ ಹಾಕಿದರೆ ನಿಮ್ಮನ್ನು ತಡೆಗಟ್ಟಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ನೀವು ಕನಿಷ್ಠ 18ರಲ್ಲಿ 14 ಸೀಟನ್ನು ನೀವು ತಂದೆ ತರ್ತೀರಿ. ಇನ್ನು ಬೇಕಾದ್ದು 15 ಸೀಟ, 29ರಿಂದ 30 ಸೀಟ್. ಯಾರು ಶಾಸಕರು ಮುಖ್ಯಮಂತ್ರಿಗೆ ಬೆಂಬಲ ವ್ಯಕ್ತಪಡಿಸ್ತಾರೆ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ನಂತರ ರಮೇಶ್ ಜಾರಕಿಹೊಳಿ ಇದ್ದಾರೆ, ಅವರು ಕೂಡ ಶಕ್ತಿವಂತರು. ಒಂದು ಸರ್ಕಾರವನ್ನು ಬಿಡಿಸಿ ಇನ್ನೊಂದು ಸರ್ಕಾರವನ್ನು ತಂದವರು. ಇದು ಎಲ್ಲರಿಗೂ ಗೊತ್ತಿದೆ. ಮತ್ತು ನಿಮ್ಮ ಕಡೆ ದುಡ್ಡೂ ಇದೆ. ಒಬ್ಬ ಮುಖ್ಯಮಂತ್ರಿ ಆಗಬೇಕಾದ್ರೆ ಏನು ವರಿಷ್ಠರಿಗೆ ಒಂದು 200 ಕೋಟಿ ಕೊಡೋದು. ನಂತರ ಇಲ್ಲಿ ಯಾವ್ಯಾವ ಶಾಸಕರು ಬೆಂಬಲ ಕೊಡ್ತಾರೆ ಅವರಿಗೆ 50 ಕೋಟಿ 100 ಕೋಟಿ ಕೊಡೋದು, 1000 ಕೋಟಿ ಹಾಕೋದು, 10,000 ಕೋಟಿ ತೆಗೆಯೋದು. ಅದು ಶಕ್ತಿನೂ ನಿಮ್ಮ ಕಡೆ ಇದೆ. ನೀವು ಅಂಜಲೇಬಾರದು, ನೀವು ಮುಖ್ಯಮಂತ್ರಿ ಆಗೇ ಆಗ್ತೀರಿ. ಯಾವ ರೀತಿ ಹುಕ್ಕೇರಿಗೆ ನಿಧಾನವಾಗಿ ನಿಮ್ಮ ಮಗನನ್ನು MLA ಮಾಡಲಿಕ್ಕೆ ಹೊರಟಿದ್ದೀರಿ, ಸಂಘಟನೆಯನ್ನು ಮಾಡ್ತಾಯಿದ್ದೀರಿ. ಆ ರೀತಿ ವಿಶ್ವ ಬಂಧುತ್ವ ವೇದಿಕೆ ಆಗಲಿ ಅಥವಾ ಬುದ್ಧ, ಬಸವ, ಅಂಬೇಡ್ಕರ್ ವಿಚಾರಧಾರೆಗಳನ್ನು ಇಡೀ ರಾಜ್ಯ ತುಂಬ ಪಸರಿಸಬೇಕು. ಮತ್ತು ಡಿಸೆಂಬರ್ 6ರಂದೇ ಯಾಕಂತಂದರೆ ಅದು ಅತ್ಯಂತ ಮಹತ್ವದ ದಿನ. ಯಾರು ಏನೇ ಅನ್ನಲಿ ನೀವು ಮುಂದೆ ಹೋಗಬೇಕು. ಅಜ್ಞಾನಿಗಳ ವಿರುದ್ಧ ಜ್ಞಾನಿಗಳ ಹೋರಾಟ ಅಂತ ಹೇಳಬೇಕು. ವಿಚಾರವಾದಿಗಳ ಹೋರಾಟ ನಮ್ಮದು ಅಂತ ಹೇಳಬೇಕು. ಈ ಸಣ್ಣ ವಿಚಾರಗಳನ್ನು ಬಿಟ್ಟು ಬಿಡಬೇಕು. ಸಣ್ಣ ಚುನಾವಣೆಯನ್ನು ನಿಮ್ಮ ಬೆಂಬಲಿಗರೇ ನೋಡ್ಕೊಳ್ತಾರೆ. ಅಷ್ಟೊಂದು ಶಕ್ತಿವಂತರು ನೀವು ಇದ್ದೀರಿ. ನಂತರ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಬೇಕಂತೇಳಿ ಅಲ್ಪಸಂಖ್ಯಾತರು ಕೂಡ ತಯಾರಿದ್ದಾರೆ. SC ST ಸಮುದಾಯದ ಕೂಡ ತಯಾರಿದ್ದಾರೆ. ವಾಲ್ಮೀಕಿ ಜನಾಂಗ ಕೂಡ ಮೊದಲೇ ತಯಾರಿದ್ದಾರೆ. ಅವರು ನಮ್ಮ ಮುಖ್ಯಮಂತ್ರಿ ಆಗಲೇಬೇಕಂತೇಳಿ. ಮತ್ತು ಸಿದ್ದರಾಮಯ್ಯ ಬೆಂಬಲ ನಿಮಗಿದೆ. ಏನೋ DK ಶಿವಕುಮಾರ್ ಸ್ವಲ್ಪ ಅಡಚಣೆ ಉಂಟು ಮಾಡ್ಬೋದು. ಆದರೆ ಶಾಸಕರ ಬೆಂಬಲ ಹೆಚ್ಚಿದ್ರೆ ನೀವು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ನಂತರ ರಮೇಶ್ ಜಾರಕಿಹೊಳಿ 10-15 ತರ್ತಾರೆ. ನಂತರ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ BJPಯಿಂದ ಹೊಡೆದು 5ರಿಂದ 6 MLAಗಳನ್ನು ತರ್ತಾರೆ. ನೀವು BJP ಅಥವಾ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರವನ್ನು ಮಾಡ್ಬೋದು. ಅಲ್ಲಿ ಸತೀಶ್ ಜಾರಕಿಹೊಳಿನ ಮುಖ್ಯಮಂತ್ರಿಯಾಗಿ ಕೂಡಿಸುವಂಥ ತಾಕತ್ತ ನಿಮಗಿದೆ. ಯಾಕಂದರೆ ಪ್ರತಿಭಾ ಕಾರಂಜಿಗಳನ್ನು ನಡೆಸ್ತಾ ಇದ್ದಾರೆ, ದೇಹದಾಢ್ಯ ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಇದ್ದಾರೆ. ಅದು ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಖರ್ಚು ಮಾಡ್ತಾಯಿದ್ದಾರೆ. ಈ ಪ್ರತಿಭಾ ಕಾರಂಜಿ ಕೂಡ
ಎಲ್ಲ ಜಿಲ್ಲೆ DDP ಆಗಿ ಹೇಳಿ ಅಲ್ಲಿ ಕೂಡ ಏರ್ಪಡಿಸ್ಬೋದು. ಯಾಕಂದರೆ ನಿಮ್ಮ ಮಂತ್ರಿ ಇದ್ದಾರೆ, ನಿಮ್ಮ ಮಾತನ್ನು ಕೇಳ್ತಾರೆ. ಕೇಳಿಲ್ಲ ಅಂತಂದರೆ ಮುಖ್ಯಮಂತ್ರಿಗೆ ಹೇಳಬೇಕು. ನಂತರ ದೇಹದಾಢ್ಯ ಸ್ಪರ್ಧೆ ಅದನ್ನು ಕೂಡ ಏರ್ಪಡಿಸ್ತಾಯಿದ್ರಿ. ಅದು ಕೂಡ ಪ್ರತಿಯೊಂದು ಜಿಲ್ಲೆಗಾದರೆ ಪೈಲ್ವಾನರು ಸಿಗ್ತಾರೆ, ಹೋರಾಟಕ್ಕೆ ಇನ್ನಷ್ಟು ಶಕ್ತಿ ಸಿಗ್ತದೆ. ನಂತರ ಶ್ರೀಗಳಿದ್ದಾರೆ, ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡಲಿಕ್ಕೆ ರಾಜ್ಯ ತುಂಬೆಲ್ಲ ಶ್ರೀಗಳಿದ್ದಾರೆ. ಅವರು ಪಟ್ಟಿ ಮಾಡಿ ನಿಜಗೊಂದ ಶ್ರೀಗಳನ್ನು ಗೌರವಾಧ್ಯಕ್ಷನಾಗಿ ಮಾಡಿ ಮೂಢನಂಬಿಕೆ ವಿರುದ್ಧ ನಮ್ಮ ಹೋರಾಟ ಇದು ಘೋಷಣೆ ಮಾಡಿ ಮುಖ್ಯಮಂತ್ರಿ ಆಗೇ ಆಗ್ತೀರಿ. ಮತ್ತು ಇದನ್ನು ಮಾಡಲಿಲ್ಲ ನೀವು ಆಗೋದಿಲ್ಲ, ಅದು ಅಷ್ಟ ಸತ್ತಿದೆ. ಯಾಕಂದ್ರೆ ಒನ್ ಸೈಡೆಡ್ ನೀವು ಇರಲೇಬಾರ್ದು. ಯಾಕಂದ್ರೆ ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡಿದರೆ ಜನ ನಿಮಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತಾರೆ. ಪರಿಶಿಷ್ಟ ಜನಾಂಗ ಅಷ್ಟೇ ಅಲ್ಲ, ಅಲ್ಪಸಂಖ್ಯಾತರು ಅಷ್ಟೇ ಅಲ್ಲ, ಪ್ರಜ್ಞಾವಂತರು ಕೂಡ ಸಾಕಷ್ಟು ಜನ ಇದ್ದಾರೆ. ಮತ್ತು ಬಸವಣ್ಣವರು 12ನೇ ಶತಮಾನದಲ್ಲಿ ಇದನ್ನೇ ಮಾಡಿ ಹೋದರು. ಬಸವಣ್ಣವರಿಗೆ ನೀವು ಗೌರವ ಕೊಟ್ಟಂತಾಗ್ತದೆ. ನಂತರ ಬುದ್ಧ ಅವರು ಕೂಡ ಅದನ್ನೇ ಹೇಳಿದರು, ಶಾಂತಿ ಮಂತ್ರನೇ ಹೇಳಿದರು. ನೀವಿಲ್ಲಿ ಮೂಢನಂಬಿಕೆ ವಿರುದ್ಧ ನಮ್ಮ ಮಂತ್ರ ಅಂತೇಳಿ ಒಂದು ಘೋಷಣೆ ಮಾಡಿ. ನಿಮ್ಮಲ್ಲಿ ಪ್ರಚಾರ ಶಕ್ತಿನೂ ಇದೆ, ಸೋಷಿಯಲ್ ಮೀಡಿಯಾ ನಿಮ್ಮ ಕಡೆ ಇದೆ, ಟಿ ವಿಗಳು ನೀವು ಹೇಳಿದಂಥ ಮಾತನ್ನು ಕೇಳ್ತಾರೆ. ಇದೊಂದು ನೀವು ವ್ಯವಸ್ಥಿಬಿಟ್ರೆ ಮುಖ್ಯಮಂತ್ರಿ ಆಗ್ತಾರೆ. ಮತ್ತು ಇದನ್ನೆಲ್ಲ ಮರ್ತ್ರಿ ಅಂದರೆ ಮುಖ್ಯಮಂತ್ರಿ ಆಗೋದನೇ ಇಲ್ಲ. ನೀವು ರಾವು ಕಾಲದಲ್ಲಿ ಅರ್ಜಿ ಹಾಕ್ರಿ ಅಥವಾ ಗುಳೆ ಕಾಲದಲ್ಲಿ ಅರ್ಜಿ ಹಾಕ್ರಿ, ನಿಮ್ಮ ಯತ್ನ ಕೊನೆಗೆ ಅಸಫಲ ಆಗೇ ಆಗ್ತದೆ. ಇದನ್ನು ನಾವು ಹೇಳಿದ್ದೇವೆ. ಯಾವ ರೀತಿ ಸಂಘಟನೆಯನ್ನು ಉಪಯೋಗ ಮಾಡಬೇಕು, ಈಗಿನಲ್ಲೇ ಪ್ರಾರಂಭ ಮಾಡಬೇಕು. ಯಾಕಂದರೆ ಕೇವಲ 2.5 ವರ್ಷ ಉಳಿತು, 2 ವರ್ಷ ತಯಾರಾಗಬೇಕು. ನಂತರ 6 ತಿಂಗಳಲ್ಲಿ ನಿಮ್ಗೆ ಗೊತ್ತಿದೆ ಯಾರ್ಯಾರನ್ನ ಎಲ್ಲೆಲ್ಲಿ ನಿಲ್ಲಿಸ್ಬೇಕು, ಎಷ್ಟೆಷ್ಟು ಫಂಡ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ. ಅಷ್ಟು ತಾಕತ್ತೂ ಇದೆ, ನಿಮ್ಮ ಕಡೆ ದುಡ್ಡೂ ಇದೆ. ಮತ್ತು ಸಿದ್ದರಾಮಯ್ಯ ಅವರ ಬೆಂಬಲಿದ್ದಾಗ ನಿಮ್ಮದೇನು ಆತಂಕ ಇಲ್ಲೇ ಇಲ್ಲ. ನಂತರ ಎಷ್ಟೋ ಜನ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಬೇಕಂತ ಉತ್ತರ ಕರ್ನಾಟಕದವರು ಕೂಡ ಪ್ರಯತ್ನವನ್ನು ಮಾಡೇ ಮಾಡ್ತಾರೆ. ಯಾಕಂದ್ರೆ ನಮ್ಮವರೊಬ್ಬರು ಇರಲಿಪ್ಪ ಅಂಥೇಳಿ. ಏನೋ ಒಬ್ಬ ಅಮ್ಮಾಯಿ ಇದ್ದರು, ಅವರೇನೋ ಸರಿಯಾಗಿ ಕೆಲಸ ಮಾಡಲೇ ಇಲ್ಲ, ಅದನ್ನು ಮರ್ತ ಬಿಟ್ಟರು. ಜಗದೀಶ್ ಶೆಟ್ಟರ್ ಇದ್ದರು, ಅದನ್ನು ಮರ್ತರು. ಅದನ್ನು ನೀವು ಮರೆಯೋದಿಲ್ಲ. ಯಾಕಂದರೆ ಜಾನ್ರು ನೀವು ಉತ್ತರ ಕರ್ನಾಟಕ ನನ್ನ ಕೈಯಾಗಿ ಸಿಕ್ಕತ್ತಂದರೆ ಅಭಿವೃದ್ಧಿ ಮಾಡಬಲ್ಲೆ ಅನ್ನೋಂಥ ತಾಕತ್ತಿದೆ. ಯಾಕಂದರೆ ಕಡಿಮೆ ಕ್ಷೇತ್ರದಲ್ಲಿ ನೀವು ಮಾಡಿ ತೋರಿಸಿದ್ರಿ. ಇಲ್ಲೇ ಕೂತ ಅಲ್ಲಿ ಪ್ರಿಯಾಂಕಾ ಜಾರಕಿಹೊಳಿನ MP ಮಾಡಿದ್ರಿ. ಯಾಕಂದರೆ ಅಲ್ಲಿ ಲಿಂಗಾಯತ್ ಲವಿ ಭಾಳ ಸ್ಟ್ರಾಂಗ್ ಇದೆ. ಆದರೂ ಕೂಡ ಅಲ್ಪಸಂಖ್ಯಾತನ ಹಿಡ್ಕೊಂಡು, ನಿಮ್ಮ ಸಮುದಾಯವನ್ನು ಹಿಡ್ಕೊಂಡು, ಕುರುಬ ಸಮಾಜವನ್ನು ಹಿಡ್ಕೊಂಡು ನೀವು ಆರಿಸಿ ಬಂದುಬಿಟ್ರಿ. ಇಲ್ಲೇ ಕೂತಿದ್ರಿ. ಅದರ ಪ್ಲ್ಯಾನಿಂಗ್ ಮಾತ್ರ ಅಲ್ಲಿತ್ತು. ಹಾಗೆ ಬೆಳಗಾವದಲ್ಲೇ ಕುಳಿತುಕೊಂಡು ಬೆಂಗಳೂರಿನ CM ಕುರ್ಚಿ ಮೇಲೆ ನೀವು ಟಾವೆಲ್ಲ ಹಾಕಬಹುದು, ನಾನೇ ಮುಖ್ಯಮಂತ್ರಿ ಅಂತೇಳಿ ಎಲ್ಲಿ ಹೋದಲ್ಲಿ ನೀವು ಘೋಷಣೆ ಕೂಡ ಮಾಡಿರಿ. ಯಾಕಂದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅವರು ನಾವು ಕೂಡ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಅವರನ್ನು ತಡೆಗಟ್ಟುವಂಥ ಶಕ್ತಿ ಕೂಡ ನಿಮಗಿದೆ. ಅವರು ಸ್ಪರ್ಧೆ ಮಾಡಲಿ. ಆದರೆ ನಿಮ್ಮ ತಾಕತ್ತು ಮುಂದೆ ಯಾವ ತಾಕತ್ತು ಆಗೋದನ್ನೇ ಇಲ್ಲ. ಅಂದರೆ ಮೂಢನಂಬಿಕೆ ವಿರುದ್ಧ ನೀವು ಹೋರಾಟವನ್ನು ಮುಂದುವರಿಸಬೇಕು. ಈಗೇನು ಹೇಳಿದೆ, ಎಲ್ಲ 31 ತಾಲೂಕಿನಲ್ಲಿ 31 ಜಿಲ್ಲೆಗಳಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ನೀವು ಏರ್ಪಡಿಸಿದರೆ ಏನು ಕೇವಲ 500 ಕೋಟಿ ಬೇಕಾಗ್ತದೆ. ಅದು ನಿಮ್ಮ ಕಡೆ ಇದೆ. 50,000 ಕೋಟಿ ತೆಗಿಬೋದು ಮುಖ್ಯಮಂತ್ರಿ ಆದ ನಂತರ. ಯಾಕಂದರೆ ಚಂದ್ರಬಾಬು ನಾಯ್ಡು ಏನಿದ್ರು, ಅವರು ದೇಶದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ. ನಂತರ ಸಿದ್ದರಾಮಯ್ಯ ಅವ್ರ ಕಡೆ ಏನಿತ್ತು, ಅವರು ಕೂಡ ಈಗ ದುಡ್ಡು ಮಾಡ್ಕೊಂಡಿದ್ದಾರೆ. ಅಂದರೆ ದುಡ್ಡು ಮಾಡಲಿಕ್ಕಲ್ಲ, ನೀವು ಅಭಿವೃದ್ಧಿನೂ ಮಾಡ್ತೀರಿ ಮತ್ತು ನಿಮ್ಮ ಅಭಿವೃದ್ಧಿನೂ ಮಾಡ್ಕೋತೀರಿ. ಅದಕ್ಕೆ ಮುಖ್ಯಮಂತ್ರಿ ಆಗಬೇಕು. ಯಾರೇ ಆಗಲಿ, ಉತ್ತರ ಕನ್ನಡದ ಇವರಷ್ಟೇ ಅಲ್ಲ, ಯಾರೇ ಇನ್ನು ತಯಾರು ನಡೆಸ್ಬೋದು, ತಯಾರು ಮಾಡ್ಬೋದು. ಅವ್ರಿಗೂ ತಾಕತ್ತಿದೆ. ಆದರೆ ಅವ್ರಿಗೆ ಫಂಡ್ ಇಲ್ಲ. ತಮ್ಮದೇ ಶುಗರ್ ಫ್ಯಾಕ್ಟ್ರಿಗೆ ದುಡ್ಡನ್ನು ಕಂತನ್ನು ತುಂಬಲಿಕ್ಕೆ ಆಗ್ತಾಯಿಲ್ಲ. ಅಂದರೆ ನಿಮ್ಮ ಕಡೆ ಎಲ್ಲ ಇದೆ. ಮತ್ತು 5 ಸಹೋದರರಿದ್ದಾರೆ, ಅವ್ರ ಕಡೆನೂ 200-500 ಕೋಟಿಗಿಂತ ಹೆಚ್ಚು ಆಸ್ತಿನೂ ಇದೆ. ನಂತರ ನೀವು ಮುಖ್ಯಮಂತ್ರಿ ಆದ ನಂತರ ನೀವು ಹಾಕಿದ ದುಡ್ಡು ಮಳೆ ಬಂದೇ ಬರ್ತಿದೆ, ಅದು ನಿಮಗೂ ಗೊತ್ತಿದೆ. ಹೆಚ್ಚಾಗಿ ನೀವು ಮುಖ್ಯಮಂತ್ರಿ ಆಗಬೇಕು. ಆದರೆ ಇದೇನು ಮೂಢನಂಬಿಕೆ ವಿರುದ್ಧ ಹೋರಾಟ, ನಂತರ ಪ್ರತಿಭಾ ಕಾರಂಜಿ, ದೇಹದಾಢ್ಯ ಸ್ಪರ್ಧೆ, ನಂತರ IAS IPS ಕೋಚಿಂಗ, ಅದನ್ನು ಕೂಡ ನೀವು ಪ್ರಾರಂಭ ಮಾಡ್ಬೋದು ವಿಶ್ವ ಬಂಧುತ್ವ ವೇದಿಕೆಯಿಂದ. ಅಂದರೆ ಎಲ್ಲ ಜನಾಂಗವನ್ನು ನೀವು ಹಿಡ್ಕೊಂಡಿರಿ. ಆದರೆ ಪ್ರೀತಿ ಮಾತ್ರ ರಾಮೋಶಿ ಜನಾಂಗ ಮೇಲೆ ಇರಬಾರ್ದು, ಅಂಬೇಡ್ಕರ್ ಜನಾಂಗದ ಮೇಲೆ ಇರಬಾರ್ದು. ಅಲ್ಪಸಂಖ್ಯಾತರ ನಿಮ್ಮ ಹಿಂದೆನೇ ಇದ್ದಾರೆ. ಅಂದರೆ ಲಿಂಗಾಯತರು, ಒಕ್ಕಲಿಗರು, ಬಂಜಿಗರು, ಆದಿಬಂಜಿಗರು ನಿಮ್ಮ ಹಿಂದೆ ಹತ್ತಬೇಕು. ಅವರೆಲ್ಲ ಬರ್ತಾರೆ. ಯಾಕಂದರೆ ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇವರು ಕೂಡ ತಯಾರಿದ್ದಾರೆ. ಆದರೆ ಸಾರಥಿ ಇಲ್ಲ. ನೀವೀಗಾಗಲೇ ಸಿದ್ಧಪಡಿಸಿದಿರಿ. 1 ಲಕ್ಷ ಅಲ್ಲ 2 ಲಕ್ಷ ಜನರನ್ನು ಸ್ಮಶಾನದಲ್ಲಿ ಕೂಡಿಸಿರಿ, ಹೋಳಿಗೆ ಊಟ ಮಾಡಿಸಿರಿ.
ವಿಚಾರಗಳನ್ನು ವ್ಯಕ್ತಪಡಿಸಿರಿ. ನಿಮ್ಮ ವಿಚಾರದಿಂದ ಎಷ್ಟೋ ಅಂಬೇಡ್ಕರ್ ಗಲ್ಲಿಗಳಲ್ಲಿ ಹಿಂದೆ ಗಣಪತಿ ಕೂಡಿಸಿದ್ರು, ಈಗ ಕೂಡಿಸ್ತಾನೆ ಇಲ್ಲ. ಇದು ನಿಮ್ಮ ಪ್ರಭಾವ. ಇದು ಅದನ್ನು ತಿಳ್ಕೊಬೇಕು ನೀವು. ಯಾವುದೇ ಅಂಬೇಡ್ಕರ್ ಗಲ್ಲಿ ಹೋಗ್ರಿ, ಅಲ್ಲಿ ಗಣಪತಿ ಮೂರ್ತಿ ಈ ವರ್ಷ ಕೂಡಿಸೇ ಇಲ್ಲ. ಅಷ್ಟೊಂದು ಪ್ರಭಾವ ಬೀರಿದೆ. ಇನ್ನು ಮೂಢನಂಬಿಕೆ ವಿರುದ್ಧ ನೀವೇನೋ ಹೋರಾಟ ಮಾಡಿದ್ರೆ ನಮ್ಮ ಬೆಂಬಲ ಕೂಡ ನಿಮಗಿದೆ. ನೀವು ಮುಖ್ಯಮಂತ್ರಿ ಆಗಬೇಕಂತ ಶುಭ ಹಾರೈಕೆ ಕೂಡ ನಮ್ಮದಿದೆ. ನಾನು ಮತ್ತೊಂದಿಗೆ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.